ನೋಡಿ, ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಾಗ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಮೋದಿ ಅವರ ಸರ್ಕಾರ, ಯೋಗಿ ಅವರ ಸರ್ಕಾರ ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಈ ಮಾತನ್ನ ಅವರು ವಿದೇಶದಲ್ಲಿ ಕೂತು ಮಾತಾಡ್ತಾರೆ. ಮತ್ತಲ್ಲಿ ಅಮೆರಿಕ ಮತ್ತೆ ಲಂಡನ್ನ ಪತ್ರಿಕೆಗಳು ಇದನ್ನ ವರದಿ ಮಾಡುತ್ತವೆ. 2010ರಲ್ಲಿ ನಿಮಗೆ ನೆನಪಿರ್ಬೋದು, ಯಾವಾಗ ರಾಹುಲ್ ಗಾಂಧಿ ವಿದೇಶ ಯಾತ್ರೆ ಮಾಡ್ತಾ ಇದ್ರು, ಅಲ್ಲಿ ಅವ್ರು ಹೇಳಿದ್ರು, ನೋಡಿ ನಮಗೆ ISIಯಿಂದ ಯಾವುದೇ ಭಯ ಇಲ್ಲ, ನಮಗೆ ಆತಂಕವಾದಿ ಸಂಘಟನೆಯಿಂದ ಭಯ ಇಲ್ಲ, ನಮಗೆ ಭಾರತದ ಒಳಗೆ ಹಿಂದೂಗಳಿಂದ ಭಯ ಇದೆ ಅಂತ. ನೋಡಿ, ನಿಮಗೆ ಹಿಂದೂಗಳನ್ನು ಕಂಡ್ರೆ ಭಯ ಇದ್ರೆ ಮತ್ತೆ ಅವರನ್ನ ಆತಂಕವಾದಿಗಳು ಅಂತ ಈ ಸರ್ಕಾರನೇ ಹೇಳಿದ್ದು. ಮತ್ತೆ ಹಿಂದೂಗಳಿಂದ ಓಟ್ ಯಾಕೆ ಕೇಳ್ತಾ ಇದ್ದೀರಾ ನೀವು? ಅವರಿಂದ ದೂರ ಇರಬೇಕಲ್ವ ನೀವು? ಅದು ಅಲ್ಲದೆ ಅವರು ಆಕ್ಸಿಡೆಂಟಲ್ ಹಿಂದೂ ತಾನೆ. ಅವ್ರಿಗೆ ತಮ್ಮನ್ನ ತಾವು ಹಿಂದೂ ಅಂತ ಕರ್ಕೊಳ್ಳೋದಕ್ಕೂ ಮುಜುಗರ ಇರುವಾಗ, ಮತ್ತೆ ಹಿಂದೂಗಳನ್ನ ಆತಂಕವಾದಿ ಅಂತ ಕರೆಯುವಾಗ, ಮತ್ತೆ ಜಗತ್ತಿನೆಲ್ಲೆಡೆ ಹಿಂದೂಸ್ತಾನವನ್ನ ಹಿಂದೂಗಳನ್ನ ಅವಮಾನ ಮಾಡುವಾಗ ಹಿಂದೂಗಳ ಓಟ್ ಯಾಕೆ ಬೇಕು ಇವ್ರಿಗೆ ಅಂತ ಜಾತಿಗಳ ಆಧಾರದ ಮೇಲೆ ಅದೇ ಹಿಂದೂಗಳನ್ನ ಹೊಡಿತಾರೆ ಇವರು. ಈ ದ್ವಂದ್ವ ನೀತಿ, ಈ ಎರಡು ನಾಲ್ಗೆ ನೀತಿ ಹಿಂದೂಗಳು ಯಾವತ್ತೂ ಸ್ವೀಕರಿಸೋದಿಲ್ಲ.